ಲೇ ಪುದ್ದಿ, ಈ ಊರಾಗ ಹೆಂಗ್ಲೆ ಹುಡ್ಕೋದು? ಇಷ್ಟೊಂದು ಮನೆಗಳವೆ. ಏನು ಮನೆ ಮನೆ ತಕ ಹೋಗ್ಬಿಟ್ಟು ಇವನು ಎಲ್ಲವನೇ ಇವಳು ಎಲ್ಲವಳೆ ಅಂತ ಹೇಳ್ಬಿಟ್ಟು ಹುಡಿಕೊಂಡು ಕುಂತ್ಕೊಳಕ್ ಆಯ್ತದ? ಎಷ್ಟೊಂದು ಮನೆಗಳವು ನೋಡಿ. ಯಪ್ಪ, ನನಗೇನ ನಾವು ಹುಡುಕ್ತೀವಿ ಅಂತ ಹೇಳ್ಬಿಟ್ಟು ನನಗಂತೂ ಅನ್ನಿಸ್ತಿಲ್ಲ. ಯಾರನ್ನ ಕೇಳೋಣ ಅಂದ್ರೆ ಇವ್ರೇನು ಅಂತ ಫೇಮಸ್ಸವರು ಅಲ್ವೇ ಅಲ್ಲ. ಗೊತ್ತಾಗಕ್ಕೆ ಹುಡುಕ್ಲೇಬೇಕೆ ಜಯಮ್ಮ, ಹುಡುಕ್ಲೇಬೇಕು ಅಂತಾನೆ ನೀವು ಹುಡುಕ್ತಿರೋದು ತಾನೇ. ನೀನು ಸುಮ್ಕಿರು. ನಾನು ಹೆಂಗನಾಗ್ಲಿ ಕಷ್ಟಪಟ್ಟನಾಗ್ಲಿ ಹುಡುಕ್ತೀನಿ. ನಾನಂತೂ ಬಿಡೋದಿಲ್ಲ. ಯಾಕೆ ಬಿಡ್ಬೇಕು? ಬಾ ಹುಡ್ಕನ ಹೋಗ್ಬಿಟ್ಟು ನೀಟಾಗಿ ನೋಡೆ. ಅವಳು ಏನು ಮಾಡ್ತಾವಳೆ ಅಂತ ಗೊತ್ತಾಗಬೇಕು. ಅವಳನ್ನ ಮೇ ಬಿ ದೊಡ್ಡ ಮನೆಗೆ ಇಕ್ಕಿರ್ತಾನೆ ಅಂತ ಅನ್ನಿಸ್ತದೆ. ಯಾಕೆ ಹೇಳು? ಅವಳು ಬಿಡ್ತಾಳ? ಸಣ್ಣ ಪುಟ್ಟ ಮನೆಗೆಲ್ಲ ಇಕ್ತಾಳ? ಅಷ್ಟೆಲ್ಲ ಬಿಲ್ಡಪ್ಪು ಅಷ್ಟೆಲ್ಲ ಕೊಡ್ತಾವಳೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ದೊಡ್ಡ ಮನೆಗೇನೆ ಇಕ್ತಾಳೆ ಅನ್ನಿಸ್ತದೆ. ಇಲ್ಲಿ ಯಾರನ್ನ ಕೇಳಬೇಕಲ್ಲ? ಅಕ್ಕ, ಅಕ್ಕ, ಹೇಳಿ ಅಕ್ಕ. ಇಲ್ಲಿ ಹೊಸ್ದಾಗೆ ಬಂದವರಲ್ಲ, ಇಲ್ಲಿ ಅಂದ್ರೆ ಈಗ ಸಾವ್ಕಾರರು ಅಂದ್ರೆ ಗೌಡ್ರು ಅವರ ಮನೆಗೆ ಕುರಿ ಕಾಯ್ಕೊಂಡವನಲ್ಲ ಒಂದು ಹುಡುಗ, ಅವನ ಹೆಸರು ಶ್ಯಾಮ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಬಂದವ್ರೆ ಗಂಡ ಹೆಂಡತಿ ಇಬ್ರು. ಅವ್ರ ಮನೆ ಎಲ್ಲ ಐತಕ್ಕ? ಈ ಊರು ಹೊಸ್ದಾಗಿ ಬಂದಿರೋರು ಒಂದು ಇಬ್ರು ಮೂರು ಜನ ಬಂದವ್ರೆ. ಶ್ಯಾಮ್ ಅಂತ ಹೇಳ್ಬಿಟ್ಟು ಯಾರು ಇಲ್ಲ. ಕುರಿ ಕಾಯ್ತವನೆ ಅನ್ನೋರು ಯಾರು ಇಲ್ಲ. ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸರಿ ಬಿಡಕ್ಕ, ಪರವಾಗಿಲ್ಲ. ನಾನು ಬೇರೆ ಯಾರನ್ನಾದ್ರೂ ಕೇಳ್ತೀನಿ. ಹಾ, ಸರಿ ಸರಿ ಆಯ್ತು. ಅಜ್ಜಿ, ಇಲ್ಲಿ ಗಂಡ ಹೆಂಡತಿ ಇಬ್ರು ಬಂದವರಲ್ಲ, ಬೇರೆ ಕಡೆಯಿಂದ ಬಂದು ಇಲ್ಲಿ ಸೆಟ್ಲ್ ಆಗವ್ರಲ್ಲ, ಶ್ಯಾಮ್ ಅಂತ ಹೇಳ್ಬಿಟ್ಟು ಹುಡುಗನ ಹೆಸರು. ಅವರು ಎಲ್ಲವರೇ ಗಂಡ ಹೆಂಡತಿ ಇಬ್ರೇನೇ ಇರೋದು. ಹೊಸ್ದಾಗಿ ಬಂದ್ಬಿಟ್ಟು ಇಲ್ಲಿ ಸೆಟ್ಲ್ ಆಗವ್ರೆ. ಇವ್ರ ಮನೆಗೆ ಗೌಡ್ರ ಮನೆಯ ಕೆಲಸ ಮಾಡ್ತಾವ್ರೆ. ಅವರು ಗೊತ್ತಾ ನಿಮ್ಗೆ? ಓ, ಅವಳು ಸ್ಟೈಲ್ ರಾಣಿ ಹೆಂಡತಿ? ಹಾ, ಅವಳೇನೆ ಫುಲ್ ಸ್ಟೈಲ್ ರಾಣಿ. ಫುಲ್ ಸ್ಟೈಲ್ ಮಾಡ್ಕೊಂಡು ಆಡ್ತಿರ್ತಾಳಲ್ಲ, ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು. ಅವಳ ಅಲ್ಲಿ ಕಾಣಿಸ್ತಾ ಇತ್ತು ನೋಡಮ್ಮ, ಇಲ್ಲಿಂದ 4ನೇ ಮನೆ. ಹಾ, ಹೇಳಜ್ಜಿ. ರೇ ಮನೆಗೆ ಇತ್ತಾಳೆ. ನಿಮ್ಗೆ ಏನಾಗ್ಬೇಕು ಅವಳು? ಅಯ್ಯೋ, ನಮ್ಮೂರಳೇನಿಯ ಹೊಸಿ ದೂರಾಂಕಾರ ಶಾನೆ ಇತ್ತು. ಸುಮ್ಕೇನಿಯ ಅದು ಇದು ಅಂತ ಹೇಳ್ಬಿಟ್ಟು ಸ್ಟ್ಯಾಂಡರ್ಡ್ ಅಂತ ಹೇಳ್ತಿದ್ಲಲ್ಲ, ಅದಕ್ಕೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಯಾವ ಸ್ಟ್ಯಾಂಡರ್ಡ್ ಬಾ ಅಮ್ಮ, ಎಂತದಿಲ್ಲ. ಗಂಡ ಕುರಿ ಕೈಯ ಕೊಯ್ತಾನೆ, ಆದ್ರೂ ಇವಳು ಮಾತ್ರ ನನ್ನ ಗಂಡ ಸಾಫ್ಟ್ವೇರ್ ಅದೆಂತದ ಇಂಜಿನಿಯರ್ ಅದೇನೋ ಹೇಳ್ತಾಳಪ್ಪ. ಅದೇನೋ ನಾಕಾಣೆ. ನನ್ನ ಗಂಡ ಸಾಫ್ಟ್ವೇರು, ನಮ್ಮ ಗಂಡ ಸಾಫ್ಟ್ವೇರು ಅಂತ ಹೇಳ್ಕೊಂಡು ಬಿಲ್ಡಪ್ ತಗೊಂಡು ಓಡಾಡ್ಸಿತ್ತಾಳೆ. ಹೌದಾ ಅಜ್ಜಿ? ಅಯ್ಯೋಯ್ಯೋ, ಅವಳು ಬಿಲ್ಡಪ್ಗೆ ಏನು ಕಮ್ಮಿನಾ? ಅವ್ನ ಗಂಡ ಕಷ್ಟ ಪಟ್ಬಿಟ್ಟು ಕೆಲಸ ಮಾಡಿದ್ರು ಇವಳು ವಯ್ಯಾರ ಮಾಡ್ಕೊಂಡು ತಿರುಗ್ತಿತ್ತಾಳೆ. ವಾರಕ್ಕೆ 3 ದಿನ ಹೋಟ್ಲೂಟನೇನಿಯ ಅವ್ರ ಮನೆಗೆಲ್ಲನೂ. ನನಗೊಂದೇ ಅಂತ ಅನ್ಬೇಡ, ಯಾವಾಗೂ ಹೋಟ್ಲಾಗ ತಿನ್ನು ಯಾವಾಗೂ ಹೋಟ್ಲೂಟದಾಗೇನಿಯ ಬಿದ್ದಿರ್ತವೆ ಅವಂತೂ. ಅಯ್ಯಯ್ಯಪ್ಪ, ಅವರೇನು ಮಾಮೂಲಿ ಎಲ್ಲ ಏನು ತಿನ್ನಂಗೆ ಕಾಣೆ. ನಾನು ಏನೇನೋ ತಿನ್ನೋದೆ. ಅದು ಎಷ್ಟು ಸಂಬಳ ಬರ್ತದೋ, ಅದು ಗಂಡ ಎಲ್ಲಿಂದ ತಂದಿಕ್ತಾನೋ ಗೊತ್ತಿಲ್ಲ. ಓ ಹಂಗ? ಬುಡಿ ನಾವೇ ಹೋಗಿ ನೋಡ್ತೀವಿ. ನಾನು ಹಿಂಗೊಂದೇ ಅಂತ ಹೇಳ್ಬಿಟ್ಟು ಏನು ಹೇಳಕ್ ಹೋಗ್ಬೇಡಮ್ಮ. ಮೊದ್ಲೇ ಸರಿ ಇಲ್ವಂತೆ, ಹುಟ್ಟು ಬಜಾರಿನಂತೆ, ಬಾಯಿ ಬಜಾರಿನಂತೆ. ಯಾಕೆ ಬೇಕು ಸುಮ್ಕೇನಿಯಾ? ಹುಟ್ಟು ಬಜಾರಿ ಹತ್ರ ಸುಮ್ಕೇನಿಯ ಮಾತುಗಳು ಕೇಳಿಸ್ಕೊಳ್ಳೋದು ನಮಗೆ? ಅಯ್ಯೋ ಬಡವ, ನೀನು ಮಡಗ್ದಂಗಿರುವಂತ ನಾನು ಮಡಗ್ದಂಗಿದ್ದೀನಿ. ಸುಮ್ಕೆ ಯಾಕೆ ಬೇಕು ಹೇಳಿ ನನಗೆ? ಇಲ್ಲ ಹೇಳಜ್ಜಿ, ನಾನು ಹಂಗೆಲ್ಲ ಏನುವೆ ಮಾಡೋದಿಲ್ಲ, ಏನು ಹೇಳೋದಿಲ್ಲ ಬಿಡಿ. ನೀವೇನು ಹೆದರ್ಕೋಬೇಡಿ. ಸರಿ ಕಣವ. ಅಜ್ಜಿ ಅಷ್ಟೇ ಹೇಳ್ತಾವಳೆ ಅಂದ್ರೆ ಫಿಕ್ಸ್ ಅವಳೇನಿಯ. ಇನ್ನು ಯಾರಿರ್ತಾರೆ ಜಂಬುತ್ಕೊಳ್ಳಿ, ಅವಳೇ ಜಂಬುತ್ಕೊಳ್ಳಿ. ಹೌದು, ಬಾ ಹೋಗಿ ನೋಡೋಣ. ಅಲ್ಲಿ ಕಾಣಿಸ್ತಾವಳಲ್ಲ ಅವಳೇ ಅನ್ನಿಸ್ತದೆ ಬಾರಿ. ಅಲ್ಲಿ ಕುಂತ್ಕೊಂಡಿದ್ದಂಗ ಅವಳು ನೋಡು. ಬರೀ ಮುಸ್ರೆಯ ತಿಕ್ಕದೇನಿ ಆಯ್ತು. ನನಗಂತೂ ಮುಸ್ರೆ ತಿಕ್ಕಿ ಸಾಕಾಗೋಗ್ಬಿಟ್ಟೈತೆ. ನನ್ನ ಗಂಡನ ಯೋಗ್ಯತೆಗೆ ನನ್ನ ಗಂಡ ಒಂದು ವಾಷಿಂಗ್ ಮಿಷಿನ್ ಕೊಡಿಸಿದಕ್ಕೂ ತಗೊಂಡಿದ್ದಕ್ಕೂ ರೇಗಾಡ್ಬಿಟ್ಟ. ಅಲ್ಲ, ಒಂದು ಡಿಸ್ ವಾಷರ್ ಕೊಡ್ಸಕ್ಕಾಗಿಲ್ವ? ಪಾದ ತೊಳೆಯೋ ಮಿಷಿನ್ ತಗೋಬೇಕಿಕ್ಕಿತ. ಇದೆಲ್ಲ EMI ಎಲ್ಲ ಮುಗಿದ್ಮೇಲೆ ಇಲ್ಲ ಅಂದ್ರೆ ಈಕಿತ ಸಂಬಳ ಬರ್ತಲ್ಲ, ಅದ್ರಾಗೆ ತಗೊಂತೀನಿ ನಾನಂತೂ. ನೋಡೆ ಇದೇ ಮನೆಗೆ ಅನಿಸ್ತಿರೋದು. ಏನು ಬಿಲ್ಡಪ್ಪು ನೋಡು. ಈ ಬಿಲ್ಡಪ್ಗೇನು ಕಮ್ಮಿ ನೆನೆಯೇ ಇಲ್ಲ. ಏನಮ್ಮ, ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ಇನ್ನೂ ಮುಂದಕ್ಕೆ ತಳ್ತಾನೆ ಇರ್ತೀರಾ? ನೀವೇನ್ ಬಾಡಿಗೆ ಕಟ್ಟೋದಿಲ್ವಾ? ಅಯ್ಯೋ ಪೊದ್ದಿ, ಜಯಮ್ಮ, ಏನು ಹಂಗ್ ಬಾಯ್ ಬಿಟ್ಕೊಂಡು ಮಕ ನೋಡ್ತಾ ಇದೀಯಾ? ಏನ್ ಬಾಡಿಗೆ ಕಟ್ಟಬೇಕು ಅಂತ ನಿಂಗೆ ಅನ್ಸಲ್ವಾ? ಇಲ್ಲ ಬಾಡಿಗೆ ಕಟ್ಟಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರೋ? ಎಷ್ಟ್ ದಿನ ಅಂತ ಹೇಳ್ಬಿಟ್ಟು ನಾಳೆ ಅಂತ ಹೇಳ್ತೀರಾ? ಅಯ್ಯೋ, ಅಕೌಂಟಾಗ ದುಡ್ಡು ಐತೆ, ಅಕೌಂಟಾಗೆ ಅದನ್ನ ಡ್ರಾ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟು ಬರೋಕ್ಕೆ ಟೈಮ್ ಇಲ್ಲ ಅಷ್ಟೇ. ಏನಿಯ ಹೋಗ್ಬಿಟ್ಟು ಡ್ರಾ ಮಾಡ್ಕೊಂಬಿಟ್ಟು ಬರಬೇಕು. ಫಸ್ಟು ಬ್ಯಾಂಕ್ಗೆ ಹೋಗ್ಬಿಟ್ಟು ಡ್ರಾ ಮಾಡ್ಕೊಂಬಿಟ್ಟು ಬರ್ತೀವಿ. ಬ್ಯಾಂಕ್ಗೆ ಯಾಕೆ ಹೋಗ್ಬೇಕು? ಇವಾಗ ಫೋನ್ ಪೇ ಅಂತೆಲ್ಲ ಬಂದಿಲ್ವೇ? ಆ ಪೇನಾಗೆ ಯಾವ್ದನ ಒಂದ್ರಾಗೆ ಹಾಕದ್ ಬಿಟ್ಬಿಟ್ಟು ನೀನು ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು, ಇಲ್ಲಿಗೆ ಹೋಗ್ಬಿಟ್ಟು ಬರಬೇಕು ಅಂತ ಹೇಳ್ತಾ ಇದ್ದೀಗೆ. ಅಯ್ಯಯ್ಯೋ, ಈ ಪೊದ್ದಿನ ಇಲ್ಲ ಕನಸೇನಾದ್ರೂ ಕಾಣ್ತಿದ್ದೀನ? ಈ ಪಕ್ಕ ಪೊದ್ದಿನೇನೆ ಅಂತ ಅನ್ನಿಸ್ತೈತೆ ನನಗೆ. ಯಾಕೋ ಹಂಗೆ ಅನ್ನಿಸ್ತೈತೆ. ಅಯ್ಯೋ ನೋಡಿ, ಬರೀ ಇಷ್ಟು ಬಾಡಿಗೆಗೋಸ್ಕರನೇ ಇಷ್ಟೊಂದು ಮಾತಾಡ್ತೀರಾ. ನನ್ನ ಗಂಡ ಬಂದಿದ ತಕ್ಷಣ ಏನಿಯಾ ಹಂಗೆ ಬ್ಯಾಂಕು ಕಳಿಸ್ಬಿಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಬಿಟ್ಟು ಬಂದು ಕೊಡ್ತೀನಿ. ನೀವು ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ, ಸರಿನಾ? ನೀವು ಇವಾಗ ಹೋಗಿ, ನಾನು ಕೊಡ್ತೀನಿ. ಹಾಗೆ ನಮ್ಗೆ ಅದು ಯಾವ ಲೆಕ್ಕನೂ ಇಲ್ಲ. ಜಸ್ಟ್ 3,000 ರೂಪಾಯಿ ಎಲ್ಲ ಲೆಕ್ಕನ? ನಮ್ಗೆ ಯಾವ ಲೆಕ್ಕನೂ ಇಲ್ಲ, ಕೊಟ್ಬಿಡ್ತೀವಿ. ನೀವು ಹೋಗಿ. ಅದೇ 3,000 ರೂಪಾಯಿ ಕೊಡೋಕೆ ಎಷ್ಟು ದಿನದಿಂದ ಆಟ ಆಡಿಸ್ತಾ ಇದೆಯಾ ನೀನಂತೂ?
ಎಷ್ಟು ದಿನ ಬೇಕು ನೀನು ಕೊಡಕ್ಕೆ? ಒಂದಿನ ಚಂದ, 2 ದಿನ ಚಂದ, ಬಂದಾಗೆಲ್ಲ ನಾಳೆ 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 ನಾಳೆ. ನಿಂಗೆ ಎಲ್ಲಾನು ತಕೊಂಡು ಬಿಲ್ಡಪ್ ತಗೊಳಕ್ ಆಯ್ತದೆ ನಿಂಗೆ ಬೇಕಾಗಿರೋವೆಲ್ಲನೂ. ಆದ್ರೆ ಬಾಡಿಗೆ ಕಟ್ಟಕ್ ಮಾತ್ರ ನಿನ್ಗೆ ಯೋಗ್ಯತೆ ಇಲ್ಲ ಅಲ್ವಾ ನಿನ್ಗೆ? ಹಾ, ಇಷ್ಟೊಂದು ದುರಂಕಾರ ನಿನ್ಗೆ. ಹಿಂಗೆ ಮಾಡ್ಬಿಟ್ರೆ ಮನೆಯ ಖಾಲಿ ಮಾಡಿಸ್ಬಿಡ್ತೀನಿ ಅಷ್ಟೇ ಏನಿಯಾ. ಅಕ್ಕ, ನಮ್ಮ ನೆಂಟ್ರು ಬಂದು ನಿನ್ ಕೈ ಮುಗಿತೀನಿ ಹೋಗಕ್ಕ. ನಮ್ಮ ನೆಂಟ್ರು ನನ್ನೇ ನೋಡ್ತಾವ್ರೆ ಅಕ್ಕ. ಅವ್ರು ಊರಾಗ ಹೋಗ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಬಿಟ್ಟು ಬರ್ತಾರೆ. ಅಕ್ಕ ಪ್ಲೀಸ್ ಅಕ್ಕ, ಪ್ಲೀಸ್ ಅಕ್ಕ, ಸುಮ್ಕಿನ್ನಿ ಇಲ್ಲಿಂದ ಹೊಂಟೋಗ್ಬಿಡಕ್ಕ. ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸು ಹೊಂಟೋಯ್ತದೆ ಕಣಕ್ಕ. ಪ್ಲೀಸ್ ಕಣಕ್ಕ, ಇಲ್ಲಿಂದ ಹೊಂಟೋಗು. ನಿನ್ನ ಬಾಡಿಗೆಗೆ ಬೇಕಾದ್ರೆ 200 ರೂಪಾಯಿ ಸೇರಿಸ್ಬಿಟ್ಟು ಜಾಸ್ತಿನೇ ಕೊಟ್ಬಿಡ್ತೀನಿ ಕಣಕ್ಕ. 3,500 ಕೊಡ್ತೀನಿ ಕಣಕ್ಕ. ಪ್ಲೀಸ್ ಇಲ್ಲಿಂದ ಹೋಗಕ್ಕ. ಅವ್ರು ನಮ್ಮ ನೆಂಟ್ರು ಕಣಕ್ಕ, ನನ್ನೇ ನೋಡ್ತಾವ್ರು ಗುರಾಯಿಸ್ತವ್ರೆ ಕಣಕ್ಕ. ಮಾನ ಮರ್ಯಾದೆ ಎಲ್ಲ ಹೋಯ್ತು ಕಣಕ್ಕ. ಪ್ಲೀಸ್ ಹೋಗಕ್ಕ. ಯಾವುದೇ ಮಾನ ಮರ್ಯಾದೆ? ನಿಂಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಹಿಂಗ್ಯಾಕೆ ಆಡ್ತಾ ಇದ್ದೆ? ನಿಂಗೆ ಯಾವ ಮಾನ ಮರ್ಯಾದೆನೂ ಇಲ್ಲ. ನಿನಗೆ ಮಾನ ಮರ್ಯಾದೆ ಪದಕ್ಕೆ ಅರ್ಥನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಿನಗೆ ಮಾನ ಮರ್ಯಾದೆ ಅಂತಂದ್ರೆ ಏನನ್ನ ಗೊತ್ತಿದ್ರೆ ಇಲ್ಲಿ ಗಂಟ ಯಾಕೆ ಸಾಧಿಸ್ತಾ ಇದ್ದೆ? ಯಾವಾಗನೂ ತಂದುಬಿಟ್ಟು ಕೊಡ್ತಾ ಇದ್ದೆ ಬಾಡಿಗೆಯ. ನನಗೂ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ. ಕೊಡ್ತೀಯಾ 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 ತತ್ತೀಯಾ ಅಂತ ಹೇಳ್ಬಿಟ್ಟು ಒಂದು ದಿನಕ್ಕೂ ನಿನಗೆ ಕೊಡಬೇಕು ಅಂತ ಅನ್ನಿಸ್ತಿಲ್ವಲ್ಲ? ಹಬ್ಬಬ್ಬಬ್ಬ, ಯಾವಾಗೂ ಇದೇ ಆಯ್ತು ನಿಮ್ಮ ಗಂಡ ಹೆಂಡತಿ ಶೋಕಿ ಅಂತೂ. ಶೋಕಿ ಜೀವನಕ್ಕೆ ಏನು ಕಮ್ಮಿ ಇಲ್ಲ. ಈ ದೃಶ್ಯನ ನೋಡೋಕ್ಕೆ ನನಗೆ ಎಷ್ಟು ಆನಂದ ಆಗ್ತೈತೆ ಅಂತಂದರೆ ಬುದ್ಧಿ, ಹಬ್ಬ ಸಾಕು ಕಣ್ಲೆ. ಈ ಊರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು. ಈಗ ಆಯ್ತಿರೋದು ಮನ್ಸು ಖುಷಿ ಅಂದರೆ, ರಾಧಕ್ಕಂಗೆಲ್ಲ ಅವಮಾನ ಮಾಡಿ, ರಾಧಕ್ಕಂಗೆಲ್ಲ ಬೇಜಾರು ಮಾಡಿ ಇವಳಿನ ಎಂಥ ಭಾಳ ಬಾಳಕಾಯ್ತದೆ ಬಾರೆ ಬುದ್ಧಿ. ಇವಳು ಯೋಗ್ಯತೆಗೆ ನಮ್ಮನ್ನು ನೋಡಿ ಹಡಲ್ಲಾಗೋಗ್ಬಿಟ್ಟವಳೆ. ಇವ್ರು ಹೆಂಗೆ ಬಂದ್ಬಿಟ್ರು ಇಲ್ಲಿಗೆ? ಹೆಂಗೆ ಬಂದರು ಏನು ಎತ್ತ ಅಂತ ಹೇಳ್ಬಿಟ್ಟು ಒಂದೇ ಕಿಲ ಕೈ ಕಾಲೆಲ್ಲ ಗಡಗಡ ನಡ್ಕೋಗ್ಬಿಟ್ಟೈತೆ. ನೋಡು, ಅದಕ್ಕೆ ಹೇಳೋದು, ಒಬ್ರು ಮೋಸ ಮಾಡಿದ್ರೆ ನಮ್ಗೆ ಏನಿಗೆ ತಟ್ಟದು, ಬ್ಯಾರ್ಯಾರಿಗೆ ತಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು. ಸರಿಯಾಗಾಯ್ತು, ಬಾಡಿಗೆನೂ ಕಟ್ಟಿಲ್ಲ ಅನ್ನಿಸ್ತದೆ. ಮತ್ತೆ ಮನೆ ಮುಂದೆ ಬಿಲ್ಡಪ್ ಕಾರ್ ಐತೆ. ಅಪ್ಪಪ್ಪಪ್ಪಪ್ಪಪ್ಪ. ಇರು ಇನ್ನೂ ಏನೇನಾಯ್ತದ ನೋಡೋಣ. ಇವಳು ಹೋದ್ಮೇಲೆ ಏನು ಬಿಲ್ಡಪ್ ತಗತ್ತಾಳು. ನಾಳೆ ಅಷ್ಟೊತ್ತಿಗೆ ಬಾಡಿಗೆ, ನಾಳೆ ಬೇಡ ನಿಂಗೆ, ಇವತ್ತು ಸಂಜೆ ಅಷ್ಟೊತ್ತಿಗೆ ಬಾಡಿಗೆ ಬಂದು ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಮನೆ ಖಾಲಿ ಮಾಡ್ಕೊಂಡು ಒಯ್ತಾ ಇರಬೇಕು. ನಾವಂತೂ ಸುಮ್ಮನೆ ಬಿಡಕ್ಕಿಲ್ಲ. ನಿಮ್ಗಿನ್ನ ಬೇರೆ ಯಾರೋ ಬಂದು ಕೇಳಿದ್ರು, ಅವರು ಕೊಟ್ಟಿದ್ರೆ ಮರುವಾದಿನಾಗ ಬಾಡಿಗೆ ಆದ್ರೂ ಬಂದಿರೋದು. ನಿನ್ನಿಂದ ನೆನೆಯ ಎಲ್ಲ ಹಾಳಾಗಿ ಆಳ್ಬಿದ್ದೋಗಿದ್ದು ಅಂತ ಹೇಳಿದ್ರೆ ಯಾಕೆ ಹಿಂಗೆ ಸಾಯ್ತೀಯ ನೀನಂತೂ? ಕೊಡೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು. ಸುಮ್ಮನೆ ಅಯ್ಯಯ್ಯೋ, ನಿನ್ನ ನೋಡಿ ಭಾಳ ಸಂತೋಷ ಆಯಿತು. ಸಂತೋಷ ಅಂದರೆ ಎಷ್ಟು ಅಂದರೆ ಅಷ್ಟಿಷ್ಟಲ್ಲ, ಭಾಳ ಸಂತೋಷ. ಅಯ್ಯೋ, ಕಾರೆಲ್ಲ ಆಯಿತು ನಿಮ್ಮದು? ಕಾರು ನನ್ನ ಗಂಡ ತಗೊಂಡೋಗವನೆ. ನನ್ನ ಗಂಡ ಕಾರ್ ಓಡಿಸ್ಕೊಂಡು ತಗೊಂಡೋಗವನೆ. ನೀವೇನಿಲ್ಲಿ? ಅಯ್ಯೋ, ಇಲ್ಲೇನು ಮಾಡ್ತಿದ್ದೀರಾ? ಅಲ್ಲ, ಅದು ನೀವು ಇಲ್ಲಿ ಯಾಕೆ? ನಾವು ಬರಬಾರ್ದಾ? ಏನೋ ಹೇಳ್ತಾ ಇದ್ದೆ. ನನ್ನ ಗಂಡ ಕಾರ್ ತಗೊಂಡೋಗವನೆ. ನಿನ್ನ ಗಂಡ ಕಾರ್ ತಗೊಂಡು ಕುರಿ ಮೇಯ್ಸಕ್ಕೆ ಹೋಗವನಾ? ನನ್ನ ಗಂಡನ ಬಗ್ಗೆ ಯಾಕೆ ಮಾತಾಡ್ತೀಯ? ಕುರಿ ಮೇಯ್ಸಕ್ಕೆ ಹೋಗೋನೆ ಅಂತ? ನನ್ನ ಗಂಡ ಏನು ಕುರಿ ಮೇಯ್ಸ್ತಾವನ? ನನ್ನ ಗಂಡಂಗೆ ಏನು ಮಾಡೋಕ್ಕೆ ಏನು ಕೆಲಸ ಇಲ್ಲ ಅಂತ ಅನ್ಕಂಡ ಕುರಿ ಮೇಯ್ಸೋ ಕೆಲಸನ? ನನ್ನ ಗಂಡ ಆಫೀಸಾಗಿ ಹೋಯ್ತಾವನೆ. ನೋಡು, ಇಂಥ ಮನೆಗಿದ್ದೀವಿ ಅಂತ ಹೇಳಿದ ತಕ್ಷಣ ನಮ್ಮನ್ನೇನು ಚೀಪಾಗಿ ನೋಡ್ಬೇಡ. ನಾವು ಬಾಡಿಗೆ ಬೇಕು ಅಂತ ಏನು ಕಡ್ದಿದ್ದಂಗೇನಿಲ್ಲ ಬಾಡಿಗೆನ. ನೋಡು, ನಮ್ಮದು ಬ್ಲಾಕ್ ಆಗೋಗ್ಬಿಟ್ಟೈತೆ ATM. ಅಲ್ಲಿ ಬ್ಯಾಂಕಿಗೆ ಹೋಗ್ಬಿಟ್ಟು ಡ್ರಾ ಮಾಡ್ಕೊಂಬಿಟ್ಟು ಬರಬೇಕು. ಅದಕ್ಕೆ ನಮಗೆ ಟೈಮ್ ಇಲ್ಲ, ಅದಕ್ಕೇನೆ ಕಟ್ಟಿಲ್ಲ. ಈ ಮನೆ ನೋಡಿಬಿಟ್ಟು ಏನಪ್ಪ ಇಂಥ ಮನೆಗವಳೆ ಅಂತ ಅನ್ಕೊಂತ ಇದ್ದೀರಾ? ಈ ಮನೆಗಿರೋದು ನಾನು ಬೇಕಂತನೇ ಇರೋದು. ನನಗೆ ಚಿಕ್ಕ ಮನೆಗಿರಬೇಕು ಅಂತ ಮೊದಲಿಂದನೂ, ಚಿಕ್ಕ ಹುಡುಗಿಯಿಂದನೂ ನನಗೆ ಆಸೆ ಇತ್ತು. ಯಾಕಂದರೆ ನೀವಾದರೂ ಮೊದಲಿಂದನೂ ಚಿಕ್ಕ ಮನೆಗಿದ್ರಿ. ಆದರೆ ನಾನು ದೊಡ್ಡ ಮನೆಗಿದ್ದು ಅಭ್ಯಾಸ ಆಗೋಗ್ಬಿಡ್ತಲ್ಲ. ಅದಕ್ಕೆ ನಾನು ಚಿಕ್ಕ ಮನೆಗಿರೋಣ ಅಂತ ಮಾಡಿದ್ದೀನಿ ಅಷ್ಟೇ. ಇದು ನೋಡ್ಬಿಟ್ಟು ಅಯ್ಯೋ ಏನೂ ಗೊತ್ತಿಲ್ಲ ಇವಳಿಗೆ, ಅಯ್ಯೋ ಬರ್ಗೆಟ್ ಕುಂತ್ಕೊಂಡವಳೆ ಅಂತ ಮಾತ್ರ ನೀವು ಅನ್ಕೋಬೇಡಿ, ಸರಿನಾ? ನಾನೇನಂತ ಬರ್ಗೆಟ್ ಕುಂತ್ಕೊಂಡಿಲ್ಲ. ನನಗೇನು ಗೊತ್ತಿಲ್ಲದಂಗಿದ್ದೀನಿ ಅಂತ ಅನ್ಕೋಬಿಟ್ರ? ನನಗೆಲ್ಲನೂ ಐತೆ, ಸರಿನಾ? ಬಾಡಿಗೆ ಜುಜುಮಿ 3,000 ನನಗೆ ಯಾವ ಲೆಕ್ಕನೂ ಅಲ್ಲ. ಹೌದಾ ನೇತ್ರ? ಹಬ್ಬಬ್ಬ, ನಿನ್ನ ಸಿಂಪ್ಲಿಸಿಟಿ ನೋಡ್ಬಿಟ್ಟು ನನಗಂತೂ ಭಾಳ ಖುಷಿ ಆಯಿತು. ನಿನ್ನ ಸಿಂಪ್ಲಿಸಿಟಿ, ನಿನ್ನ ಈ ಥರ ಚಿಕ್ಕ ಮನೆಗಿರೋದು, ಈ ಥರ ಒಳ್ಳೆ ಗುಣ ನೋಡಿ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. ಮತ್ತೆ ನಾನು ಅಂದ್ರೆ ಸುಮ್ಮನೆನಾ? ನಾನೇನು ಗೊತ್ತಿಲ್ದಿದ್ದಂಗೇನಿಲ್ಲ, ಸರಿನಾ? ಸುಮ್ಮನೆ ಊರಾಗ ಹೋಗ್ಬಿಟ್ಟು ನನ್ನ ಬಗ್ಗೆ ಅದು ಇದು ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬರಬೇಡ್ರಿ. ಗೊತ್ತಿಲ್ಲ, ಅವಳಿಗೂ ಊಟಕ್ಕೆ ಗೊತ್ತಿಲ್ಲ, ಹಂಗೆ ಬಿದ್ದವಳೆ ಹಿಂಗೆ ಬಿದ್ದವಳೆ ಅಂತ ಹೇಳ್ಬಿಟ್ಟು ನನ್ನ ಗಂಡನನ್ನ ಚೆನ್ನಾಗೇನೇ ನೋಡ್ಕೊಂಡವನಿ. ನೀವಲ್ಲಿ ಹೋಗ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಗಂಡ ಆಫೀಸ್ಗೆ ತಗೊಂಡೋಗವನೆ ಕಾರ್ನ. ಇನ್ನೇನು ಆಫೀಸಿಂದ ಬರ್ತಾನಲ್ಲ, ತಗೊಂಬಿಟ್ಟು ಬರ್ತಾನೆ. ಹೌದಾ? ನಾನು ಈಗ ತಾನೇ ನಿನ್ನ ಗಂಡನ ಆಫೀಸ್ಗೂ ಹೋಗಿದ್ದೆ. ನಿನ್ನ ಗಂಡನ ಆಫೀಸ್ಗೆ ಹೋಗ್ಬಿಟ್ಟು ನಿನ್ನ ಗಂಡನ ಬಗ್ಗೆ ಎಲ್ಲ ತಿಳ್ಕೊಂಡು ನಿನ್ನ ಗಂಡನ್ನ ನೋಡ್ಬಿಟ್ಟೆ. ನೀನು ಇದೇ ಊರಾಗೆ ಇರ್ತೀಯ ಅಂತ ಹೇಳ್ಬಿಟ್ಟು ನೀನು ಹುಡಿಕೊಂಡು ಬಂದಿದ್ದು. ನಿನ್ನ ಗಂಡನ ಆಫೀಸು ನೀನು ನೋಡಿದ್ಯಾ ಅಂತ ಅನ್ನಿಸ್ತದಲ್ವಾ? ನಾನು ನೋಡಿದ್ದೀನಿ. ಹೆಂಡತಿಗೆ ತೋರಿಸ್ದಂಗಿರ್ತಾನ ಗಂಡ. ಆಫೀಸು ತುಂಬಾನೇ ಚೆನ್ನಾಗೈತೆ.
ನೋಡಿ ಇಲ್ಲಿ ಬಂದ್ಬಿಟ್ಟು ನನಗೆ ಹೇಳಿದ್ನಲ್ಲ, ಸುಮ್ಮನೆ ಇರಿಟೇಷನ್ ಮಾಡಬೇಡಿ ನೀವು. ನೀವೇ ನನಗೆ ನೆಂಟ್ರಲ್ಲ, ಕರೆಸ್ಬಿಟ್ಟಿಲ್ಲ, ನೀವನ್ನೆಲ್ಲ ಕೂರಿಸ್ಬಿಟ್ಟಿಲ್ಲ ಆರತಿ ಎತ್ತಕ್ಕೆ. ನನಗೆ ನೀವು ಬಂದಿರೋ ಸ್ವಲ್ಪನೂ ಇಷ್ಟನೂ ಆಗಲಿಲ್ಲ. ನೋಡಿ ಊರಾಗ ನನ್ನ ಬಗ್ಗೆ ಏನೇನೇನೋ ಹೇಳ್ಕೊಂಬಿಟ್ಟು ಬರೋ ಅವಶ್ಯಕತೆ ಇಲ್ಲ, ಸರಿನಾ? ನಾನು ಕರೆಕ್ಟಾಗಿ ಇದ್ದೀನಿ, ಚೆನ್ನಾಗೇ ಇದ್ದೀನಿ. ಊರಾಗೆಲ್ಲ ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಹೇಳ್ಬಿಟ್ಟು ಹಂಗಂತೆ ಹಿಂಗಂತೆ ಗೊತ್ತಿಲ್ವಂತೆ ಅಂತ ಮಾತ್ರ ಹೇಳಕ್ಕೇನೇ ಹೋಗ್ಬೇಡ. ಹೇಳಿದ್ರೆ ನಾನೇ ಸುಮ್ಕಿರಾಕಿಲ್ಲ, ನಮ್ಗೇನೆಲ್ಲ ಗೊತ್ತಿನೂ ಚೆನ್ನಾಗೇ ಐತೆ. ತಗ ಆರಾಮಾಗಿ ನೋಡು, ನಿನ್ ಗಂಡ ಮಾಡ್ತೀರಾ ಆಫೀಸು, ನಿನ್ ಗಂಡ ಇದೇ ಆಫೀಸಾಗ ಏನೇ ಕೆಲಸ ಮಾಡ್ತಿರೋದು. ಹಬ್ಬ ಗ್ರೇಟ್ ಅಲ್ವಾ? ಇದೆಲ್ಲ ಎಡಿಟಿಂಗ್ ಫೋಟೋ. ನನ್ನ ಗಂಡ ಯಾಕೆ ಕುರಿ ಕಾಯ್ತಿರ್ತಾನೆ? ನನ್ನ ಗಂಡ ಕಂಪ್ಯೂಟರ್ನ ಕೆಲಸ ಮಾಡೋದು, ಅವನಿಂತ ಕೆಲಸ ಎಲ್ಲನೂ ಮಾಡೋದಿಲ್ಲ, ಏನೂ ಇಲ್ಲ. ನನ್ನ ಗಂಡ ಇಂಜಿನಿಯರ್ ಕೆಲಸ ಮಾಡ್ತಿರೋದು. ಗೊತ್ತೇನು? ನೀನು ಏನೇನೋ ಹೇಳಕ್ಕೆ ಬರ್ಬೇಡ ನನ್ನ ತಾಗೆ. ನೀನು ಹೇಳಿದ್ದೆಲ್ಲ ನಂಬಿಡ್ತೀನಿ ಅಂತ ಅನ್ಕೊಬಿಟ್ಟ, ನೀನು ಹೇಳಿದ್ದೇನು ನಾನು ನಂಬೋದಿಲ್ಲ. ನೀನು ಎಲ್ಲನೂ ಬರೀ ಸುಳ್ಳು ಹೇಳ್ತೀಯ ಅಂತ ಗೊತ್ತು. ಇವಾಗ ಇಂಥ 100 ಫೋಟೋನ ಎಡಿಟಿಂಗ್ ಮಾಡ್ಬೋದು, ಗೊತ್ತೇನು? ಹೋಗಿ ಊರ್ಗೌಡ್ರು ಮನೆಗೆ ಹೋಗೊಂದ್ಕಿತ ಕೇಳು, ಸರಿನಾ? ಹೋಗ್ಬಿಟ್ಟು ನನ್ನ ಗಂಡ ನಿಮ್ಮ ಆಫೀಸಾಗೆ ಕೆಲಸ ಮಾಡ್ತಾವನ, ಏನು ಕೆಲಸ, ನನ್ನ ಗಂಡನ ಹೆಸರು ಶ್ಯಾಮ್ ಅಂತ ಹೇಳ್ಬಿಟ್ಟು ಹೇಳು. ಫುಲ್ಲು ಡೀಟೇಲ್ಸನ್ನು ಹೇಳ್ತಾರ ಅವರೇನೇನಿಯ. ಹಂಗೇನೇನಿಯ ನೀನು ಅದೇನದು ಅದನ್ನೆಲ್ಲ ಎಡಿಟ್ ಮಾಡೋಕ್ಕಾಗಲ್ವಲ್ಲ, ಫೋಟೋ ಎಡಿಟ್ ಮಾಡ್ದಂಗೆ, ಸರಿನಾ? ನಿನ್ನ ಗಂಡನೂ ಅಲ್ಲೇ ಇರ್ತಾನೆ. ಹೋಗ್ಬಿಟ್ಟು ಜೋಪಾನಾಗಿ ನೋಡ್ಕೊಂಬಿಟ್ಟು ಜೋಪಾನವಾಗಿ ಬಾ. ಲೇ, ಇನ್ನೊಬ್ರು ಮನೆ ಹಾಳು ಮಾಡ್ತೀನಿ ಅಂತ ಹೋದ್ರೆ ಮೊದ್ಲು ಹಾಳಾಗದ ಅವರೇನೇನಿಯ. ರಾಧನ್ ಸಂಸಾರ ಹಾಳು ಮಾಡ್ಬಿಟ್ಟು ನೀನು ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡೆ ಅಲ್ವಾ? ಇವತ್ತು ನಿಮ್ಮ ಅಮ್ಮವ್ರ ಮನೆಗೆ ಅಷ್ಟು ದುಡ್ಡಿದ್ದು ಎಲ್ಲನೂ ಇದ್ರೂ ನಿನಗೆ ಎಂಥ ಗತಿ ಬಂದೈತೆ ನೋಡ್ದ? ಒಬ್ರಿಗೆ ಅನ್ಯಾಯ ಮಾಡ್ಬಿಟ್ಟು ನಾನು ಚೆನ್ನಾಗಿರ್ತೀನಿ ಅಂತ ಅನ್ಕೊಂತೀಯಲ್ಲ, ಅದು ಯಾವತ್ತೂ ಸಾಧ್ಯನೇ ಇಲ್ಲ ನೀನು ಚೆನ್ನಾಗಿರೋಕ್ಕೆ. ಹಾಳಾಗೆ ಏನೇ ಹೋಗೋದು ಅನ್ನೋದನ್ನ ಮರಿಬೇಡ. ದೇವರು ನಿನಗೆ ಸರಿಯಾಗಿ ಏನಿಯ ಕಲಿಸ್ತಾರೆ ಇನ್ನೂ ಮುಂದೆ. ಇಲ್ಲ, ನನ್ನ ಗಂಡ ಕುರಿ ಕಾಯ್ತಿಲ್ಲ, ನನ್ನ ಗಂಡ ಅಂತ ಕೆಲಸ ಮಾಡಲ್ಲ, ನನ್ನ ಗಂಡ ಬ್ಯಾರೆ ಕೆಲಸ ಏನಿಯ ಮಾಡೋದು, ನನ್ನ ಗಂಡ ಸ್ಟ್ಯಾಂಡರ್ಡ್ ಆಗಿ ಏನಿಯ ಕೆಲಸ ಮಾಡ್ತಿರೋದು. ನೀನು ಸುಮ್ಮನೆ ಏನಿಯ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಎಲ್ಲ ಮಾತಾಡಬೇಡ. ನಾನು ಯಾರ ಮಾತುನೂ ನಂಬೋದಿಲ್ಲ. ನೀವು ಬೇಕಂತ ಆಡ್ಕೊಳಕ್ಕೆ ಅಂತ ಇಷ್ಟೆಲ್ಲ ಮಾಡ್ತಿರೋದಲ್ವಾ? ಆಡ್ಕೊಳ್ಳೋ ಅವಶ್ಯಕತೆ ಏನಿಯ ಇಲ್ಲ, ಹೋಗ್ರಿ ಸುಮ್ಕೆ ಏನಿಯ ಇಲ್ಲಿಂದ. ಅಯ್ಯೋ, ನಾವೇ ನಿಮ್ಮ ಮನೆಗೆ ಗೂಟ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಅಂತ ಬಂದ್ವಾ? ನಮ್ಗೆ ಯಾಕೆ ಬೇಕು ಕಂಡನ ಮನೆ ಇಸ್ಯ? ಆದರೆ ನೀನು ನೋಡ್ತಾ ಇದ್ರೆ ಖುಷಿ ಆಗ್ತೈತೆ. ಅವತ್ತು ರಾಧಕ್ಕೊಂದು ಕಣ್ಣೀರು ನೋಡಿದ್ದೆ, ಅವತ್ತು ಸಖತ್ ಬೇಜಾರಾಗಿತ್ತು. ಇವತ್ತು ನೀನು ಈ ಸ್ಥಿತಿ ನೋಡ್ಬಿಟ್ಟು ನನಗಂತೂ ಭಾಳ ಖುಷಿ ಆಗ್ತೈತೆ. ನಾನು ಯಾವತ್ತೂ ಕೆಳಗಡೆ ಇರೋನ್ನ ಕಂಡು ಖುಷಿ ಪಡ ಅಂತ ಹುಡುಗಿನೇ ಅಲ್ಲ, ಆದರೂ ನೀನು ನೋಡಿ ನಾನು ಖುಷಿ ಪಡ್ತಾ ಇದ್ದೀನಿ ಅಂದರೆ ಯೋಚನೆ ಮಾಡು, ನೀನು ಯಾವ ಲೆವೆಲ್ಗೆ ಬೇಜಾರು ಮಾಡಿದ್ಯಾ ನಮಗೆ ಅಂತ. ಜಯಮ್ಮ, ನಡಿಯೋ ಹೋಗೋಣ. ಅಯ್ಯಯ್ಯೋ, ನನ್ನ ಗಂಡ ನಿಜವಾಗ್ಲೂ ಕುರಿ ಕಾಯ್ತಿರ್ತಾನ? ಇಲ್ಲ, ಸಾಧ್ಯನೇ ಇಲ್ಲ. ಇಲ್ಲ ಸಾಧ್ಯ ಇಲ್ಲ. ನನ್ನ ಗಂಡ ಕುರಿ ಕಾಯ್ತಾನೆ, ಕುರಿ ಕಾಯೋದಿಲ್ಲ ನನ್ನ ಗಂಡ. ಇಲ್ಲ.